ಇದು ಉನ್ನತ ಶಿಕ್ಷಣ ಸಚಿವರು ಹಾಗೂ ಇಲಾಖೆಯವರು ನೋಡಲೇಬೇಕಾದ ಸ್ಟೋರಿ. ಹಾವೇರಿಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಸರ್ಕಾರಿ ಪ್ರಥಮ ದರ್ಜಾ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಅಂತಿಮ ವರ್ಷದ ಬಿಎ ಹಾಗೂ ಬಿಕಾಂ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಗ್ರಾಜ್ಯುಯೇಷನ್ ಗೌನ್ ಧರಿಸಿ ಬರುವಂತೆ ಸೂಚಿಸಿ ಎಡವಟ್ಟು ಮಾಡಿದ್ದಾರೆ. ರಾಜ್ಯಪಾಲರ ಉಪಸ್ಥಿತಿಯಲ್ಲಿ ಯೂನಿವರ್ಸಿಟಿಯ ಘಟಿಕೋತ್ಸವದಲ್ಲಿ ಗೌನ್ ಧರಿಸೋದು ವಾಡಿಕೆ. ಆದರೆ ಪ್ರಿನ್ಸಿಪಾಲ್ ರಮೇಶ್ ದೇವ್ರಿ ಪದವಿ ವಿದ್ಯಾರ್ಥಿಗಳಿಂದ ಹಣ ಸಂಗ್ರಹಿಸಿ ಗೌನ್ ಖರೀದಿಸಿದ್ದು ಗ್ರಾಜ್ಯುಯೇಷನ್ಗೆ ಧರಿಸೋದಕ್ಕೆ ಸೂಚಿಸಿದ್ದಾರೆ. ಅದರಂತೆ ವಿದ್ಯಾರ್ಥಿಗಳ ಜೊತೆ ಪ್ರಾಂಶುಪಾಲರು ಸೇರಿದಂತೆ ಸಿಗ್ಗಾವಿ ಹಾಗೂ ಸವಣೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಯಾಶೀರ್ ಖಾನ್ ಪಠಾಣ್ ಕೂಡ ಗೌನ್ ಧಾರಣೆ ಮಾಡಿದ್ದಾರೆ. ಶಾಸಕರ ಕೈಯಿಂದಲೇ ವಿದ್ಯಾರ್ಥಿಗಳಿಗೆ ಖಾಲಿ ಪ್ರಮಾಣ ಪತ್ರ ವಿತರಣೆ ಮಾಡಲಾಗಿದೆ. ಶಾಸಕನಾಗಿ ಈ ಕಾಲೇಜ್ಗೆ ಹಲವಾರು ಬಾರಿ ಬಂದಿದ್ದೇನೆ. ನಾವು ನಮ್ಮ ಎಸಿ ಕಾಲೇಜ್ ಇದೆ. ನನಗೆ ಪ್ರಿನ್ಸಿಪಾಲ್ ಅಂತೇಳಿ ನಾನು MLA ಅಂತೇಳಿ ಗೊತ್ತಾಗಿತ್ತು. ಇಲ್ಲಾಂದ್ರೆ ನಾವು ಹಲವಾರು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇವರ ಅದ್ಭುತವಾದಂತಹ ಆಧ್ಯಾತ್ಮಿಕ ಜ್ಞಾನ ನನ್ನನ್ನೇ ಬಹಳ ಮನೋರಂಜನೆಗೊಳಿಸಿತು. ಇವರ ಬಹಳಷ್ಟು ಏನು ಹೇಳುವಂತಹ ಮಾತುಗಳನ್ನು ನಾನು ಬಹಳಷ್ಟು ಸಭೆ ಸಮಾರಂಭಗಳಲ್ಲಿ ಕೋಟ್ ಮಾಡ್ತೇನೆ. ಇವತ್ತಿಗೂ ಅವರೊಂದು ಮಾತು ಹೇಳ್ತಾರೆ, ಅದ್ಭುತವಾದಂತಹ ಮಾತುಗಳು. ಹಚ್ಚುವುದಾದರೆ ದೀಪ ಹಚ್ಚು, ಬೆಂಕಿಯನ್ನಲ್ಲ. ಆರಿಸುವುದಾದರೆ ಬೆಂಕಿ ಆರಿಸು, ದೀಪವನ್ನಲ್ಲ ಅಂತ ಅದ್ಭುತವಾದ ಮಾತು. ಎಷ್ಟು ಅದರಲ್ಲಿ ನೀವು ತಿಳ್ಕೊಂಡ್ರೆ ವಿದ್ಯಾರ್ಥಿ ಮಿತ್ರರೇ, ನಮ್ಮ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿ. ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಮ್ಮ ಮಂಜುನಾಥ್ ಗುರುಗಳು, ನಾನು MLA ಆದ ತಕ್ಷಣ ಅವರು ಟ್ರಾನ್ಸ್ಫರ್ ಆಗಿತ್ತು.